ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡಲೇಬೇಕಾದಂತಹ ಹಬ್ಬ ಹರಿದಿನಗಳು ವಿಶೇಷವಾದಂತಹ ದಿನಗಳು ಯಾವ್ದಿದೆ ಗುರುಗಳೇ? ಹಬ್ಬ ಹರಿದಿನಗಳು ಅನ್ನೋದಕ್ಕಿಂತಲೂ ಸಹ ಕಾರ್ತಿಕ ಮಾಸದಲ್ಲಿ ಮೊದಲು ಬರುವಂಥದ್ದೇ ದೀಪಾವಳಿ, ನರಕ ಚತುರ್ದಶಿ, ಬಲಿಪಾಡ್ಯಮಿ. ಇವೆಲ್ಲವೂ ಸಹ ದುಷ್ಟರನ್ನ ಸಂಹಾರ ಮಾಡುವಂಥ ಎಲ್ಲ ಸೂಚನೆಗಳನ್ನು ಕೊಡುತ್ತೆ. ನಿಮ್ಗೆ ನೋಡಿ, ಇಲ್ಲಿ ನರಕ ಚತುರ್ದಶಿ ಬರುತ್ತೆ, ಬಲಿಚಕ್ರವರ್ತಿ ಬರುತ್ತೆ. ಎಲ್ಲರೂ ಸಹ ದುಷ್ಟ ಸಂಹಾರವಾದಂತಹ ದಿನಗಳನ್ನು ನೆನಪಿಸುತ್ತೆ. ಅಂದರೆ ಇಲ್ಲಿ ದುಷ್ಟರ ಶಕ್ತಿ ನಡೆಯೋದಿಲ್ಲ, ಇಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ ಈ ಕಾರ್ತಿಕ ಮಾಸದಲ್ಲಿ ಬರೋದಿಲ್ಲ. ನಿಮ್ಮ ಮನೆಗೆ ದೃಷ್ಟಿದೋಷಗಳಾಗಲಿ, ಸಣ್ಣ ಪುಟ್ಟ ದೋಷಗಳಾಗಲಿ, ಯಾವುದೇ ಸಣ್ಣ ಪುಟ್ಟ ಯಾವುದೇ ಅವಘಡಗಳಾಗಲಿ ಯಾವುದು ಕಾರ್ತಿಕ ಮಾಸದಲ್ಲಿ ಆಗೋದಿಲ್ಲ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತೀವಿ. ಏನಂತ ಅಂದರೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶಕೇಶವ ಅಂತ ಭಗವಂತನ ಧ್ಯಾನ ಮಾಡುವಂತಹ ಶುಭವಾಗಿರುವಂತಹ ಮಾಸ ಕಾರ್ತೀಕ ಮಾಸ. ಕಾರ್ತೀಕ ಮಾಸದಲ್ಲಿ ಶಿವನ ಧ್ಯಾನ ಅತ್ಯಂತ ನಮಗೆ ಫಲಪ್ರದ. ನಮ್ಮ ಹತ್ರ ಸುಮಾರು ಜನಗಳು ಜಾತಕಗಳನ್ನು ತಿದ್ಕೊಂಡ್ಬರ್ತಾರೆ. ಗುರುಗಳೇ, ನಮಗೆ ದೋಷ ಇದೆ, ನಮಗೆ ಆರೋಗ್ಯ ವ್ಯತ್ಯಾಸವಿದೆ, ಮನೆಗಳಲ್ಲಿ ದೊಡ್ಡ ಅನಾಹುತಗಳಾಗ್ತಿದೆ, ನಮಗೆ ದೊಡ್ಡ ಮಟ್ಟದ ಏನೇನೋ ಒಂದು ಅಲ್ಲೋಲ ಕಲ್ಲೋಲಗಳಾಗುವಂತಹ ಏನೇನೋ ನಮಗೆ ಅನ್ನಿಸ್ತಾ ಇದೆ. ಇದೆಲ್ಲದಕ್ಕೂ ಒಂದು ಮದ್ದು ಅಂತ ಅಂದರೆ ಶಿವನ ಧ್ಯಾನ, ಶಿವನ ಅಭಿಷೇಕ, ಶಿವನ ಉಪಾಸನೆ, ಮೃತ್ಯುಂಜಯ ಹೋಮ, ಆಯುಷ್ ಹೋಮ, ಇವೆಲ್ಲವನ್ನು ಕಾರ್ತಿಕ ಮಾಸದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಮಾಡ್ತಾರೆ. ಯಾಕೆ ಅಂತಂದರೆ ಶಿವನ ಅನುಗ್ರಹ ನಮಗೆ ಬೇಕು. ಅಂದರೆ ಮೋಕ್ಷಾಧಿಪತಿಯಾದಂಥವನು ಮಹಾಪರಮೇಶ್ವರ. ಆ ಮೋಕ್ಷಾಧಿಪತಿಯನ್ನು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಮೋಕ್ಷಾಧಿಪತಿಯನ್ನು ನಮಗೆ ಆಯಸ್ವೃದ್ಧಿಯನ್ನು ಮಾಡುವಂತಹ ಆರೋಗ್ಯಕಾರಕನಾದಂತಹ ಮೃತ್ಯುಂಜಯ ಯಾವಾಗಲೂ ಸಹ ನಿನ್ನ ಅನುಗ್ರಹ ನಮ್ಮ ಕುಟುಂಬದ ಮೇಲೆ, ನನ್ನ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಶುಭ ದಿನ, ಶುಭ ಮಾಸ ಕಾರ್ತಿಕ ಮಾಸ. ಕಾರ್ತಿಕ ಮಾಸದಲ್ಲಿ ಬರುವಂಥ ಹಬ್ಬಗಳಲ್ಲ, ಪ್ರತಿದಿನವೂ ಹಬ್ಬವೇ. ಮಾಡುವಂಥ ಬರುವಂಥ ಪ್ರತಿದಿನವೂ ಸಹ ಹಬ್ಬವೇ ಆಗಿರುತ್ತೆ. ಯಾಕೆಂದರೆ ಒಬ್ಬರಲ್ಲ ಒಬ್ಬರ ಮಲ್ಲಿ ಭಗವಂತನೋಪಾಸನೆ, ಧ್ಯಾನ, ಪೂಜೆ, ಪುನಸ್ಕಾರಾದಿಗಳು ನಡೀತಲೇ ಇರುತ್ತೆ. ಅತಿಥಿಗಳನ್ನು ಕರಿತಾ ಇರ್ತಾರೆ, ನಾವು ಅತಿಥಿಗಳನ್ನು ಕರಿತಾ ಇರ್ತೀವಿ. ಪ್ರತಿದಿನವೂ ಸಹ ಇಲ್ಲಿ ಹಬ್ಬವೇ ಆಗಿರುತ್ತೆ ಹೊರತು ಹಬ್ಬದ ದಿನಗಳನ್ನು ನೆನ್ಕೊಳ್ಳುವಂಥ ದಿನವೇ ಬರೋದಿಲ್ಲ ಇಲ್ಲಿ.